ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ರುಚಿಯಾದ ಬಿಸಿ ಬಿಸಿ ಅನ್ನದ ಜೊತೆ ಸವಿಯಲು ಸೂಪರ್ ಆದ ನುಗ್ಗೆಕಾಯಿ ಸಾಂಬಾರ್. ಒಂದು ನುಗ್ಗೆಕಾಯಿ ಹಾಫ್ ಪೀಸ್ ಮಾಡಿ ತಿರುಳನ್ನು ಈ ರೀತಿ ತೆಗೆದುಕೊಳ್ಳಿ. ತಿರುಳು ಸಾಂಬಾರ್ಗೆ ಟೇಸ್ಟ್ ಹೆಚ್ಚು ಕೊಡುತ್ತದೆ. ತಿರುಳನ್ನು ಒಂದು ಬೌಲಿಗೆ ಹಾಕಿಕೊಳ್ಳಿ. ನಂತರ ಅದರ ಜೊತೆ 2 ನುಗ್ಗೆಕಾಯಿಗಳನ್ನು ಪೀಸ್ ಆಗಿ ಚಿಕ್ಕದಾರು ದೊಡ್ಡದು ಯಾವ ರೀತಿ ಬೇಕು ನಿಮಗೆ ರೀತಿ ಕಟ್ಟು ಮಾಡಿಕೊಳ್ಳಿ. ಮೀಡಿಯಂ ಗಾತ್ರದ ಪೀಸ್ ಬೇಕಾಗಿರುವುದು 1 ಟೊಮೊಟೊ, ಅರ್ಧ ಗೋಲ್ ತೊಗರಿಬೇಳೆ, ನುಗ್ಗೆಕಾಯಿ 3, ಈರುಳ್ಳಿ ಮತ್ತು ತೆಂಗಿನ ತುರಿ, ಒಗ್ಗರಣೆಗೆ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು 2 ಒಣಮೆಣಸಿನಕಾಯಿ ಹಾಕಿ ನಂತರ ಈರುಳ್ಳಿ, ಹಾಫ್ ಈರುಳ್ಳಿ, ಅರ್ಧ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಮಿಕ್ಸ್ ಮಾಡಿ ಒಗ್ಗರಣೆ ಬೆಂದ ಮೇಲೆ 1 ಟೊಮೊಟೊ, ಹೆಚ್ಚಿಟ್ಟುಕೊಂಡಿರುವ 3 ನುಗ್ಗೆಕಾಯಿ, 2 ಈರುಳ್ಳಿ ಹೆಚ್ಚಿರೋದು, ಅದಕ್ಕೆ ತೊಳೆದಿರುವ ಅರ್ಧ ಬೌಲ್ ತೊಗರಿಬೇಳೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದಕ್ಕೆ 1 ಚಮಚ ಖಾರದ ಪುಡಿ, ತುಂಬ ಖಾರ ಇದೆ, ಮತ್ತು 1.5 ಚಮಚ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ. ನಂತರ ಒಂದು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಸ್ವಲ್ಪ ಅರ್ಧ ಈರುಳ್ಳಿ, ಒಂದೆರಡು ಸ್ಪೂನ್ ಹುರಿಗಡಲೆಯನ್ನು ಹಾಕಿ ಮಿಕ್ಸಿ ಮಾಡಿಕೊಳ್ಳಿ. ನಂತರ ಕುಕ್ಕರಿಗೆ ಮಿಕ್ಸಿ ಮಾಡಿರುವ ಖಾರವನ್ನು ಹಾಕಿಕೊಳ್ಳಿ. ಸಾಂಬಾರ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಯಾವ ರೀತಿ ಇದೆ. ಸಾಂಬಾರಿಗೆ 1 ಚಮಚ ಉಪ್ಪನ್ನು ಹಾಕಿ, ಸ್ವಲ್ಪ ಇಂಗು ಹಾಕಿ. ಇದು ಸಾಂಬಾರ್ 4 ಜನ ಕ್ವಾಂಟಿಟಿಯಲ್ಲಿ ಮಾಡಿರೋದು. ನಿಮಗೆ ಹೆಚ್ಚಿಗೆ ಬೇಕಂದರೆ ಹೆಚ್ಚಿಗೆ ಆ್ಯಡ್ ಮಾಡ್ಕೊಳ್ಳಿ. ಇಂಗನ್ನು ಹಾಕಿ ಕುಕ್ಕರನ್ನು ಮುಚ್ಚಿ 2 ವಿಷಲ್ ಕೂಗಿಸಿ. ನಂತರ ನೋಡಿ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರ್, ಸಿಂಪಲ್ ಆಗಿರೋ ಟೇಸ್ಟಿಯಾಗಿರೋ ಸಾಂಬಾರ್ ರೆಡಿ. ಬಿಸಿ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಧನ್ಯವಾದಗಳು.